ಏನು ಬೆಲೆ ಕಟ್ಟಿದ್ದೀರಾ? 1,30,30,000ನಾ? ಹಸುಗಳ ಮೊದಲಿಲ್ಲಿ ನಮಗೂ ಅದೆಲ್ಲ ಬೇಡ ಬಿಡ್ರಿ. ಒಂದು 30? ಅದು ಸೇರಾ? ಕರಾನು ಸೇರಿ 1,35. ಇನ್ನೊಂದು 2-3 ದಿನ ಇರುತ್ತಾ ಸಂತೆ? ಜಾತ್ರೆ ಇರುತ್ತಾ? 3 ದಿನ ಇರುತ್ತೆ. ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಲ್ವಾ? ಒಳ್ಳೆ ದನನೂ ಬಂದಿದೆ ಅಲ್ವಾ? ಹೋದ ವರ್ಷ ನಾವು ಮಾಡಿದ್ದೇನೆ. ಇಷ್ಟು ಒಳ್ಳೆ ದನ ಬಂದಿರಲ್ಲ, ಒಳ್ಳೆ ದನ ಬಂದಿದೆ ಅಲ್ವಾ? ಎಲ್ಲ ಸಿದ್ಧಗಂಗೆ ಮುಗಿಸ್ಕೊಂಡು ಎಲ್ಲ ಬಂದ್ಬಿಟ್ಟು ಹಿಂಗೆ ಬಂದಿರೋ. ಆಯ್ತು ಸರ್, ಒಳ್ಳೇದಾಗ್ಲಿ. ಏನೋ ಹಾಕ್ಬಿಟ್ಟು ಅವ್ರ ಕಡೆ ಹೋಗೋಣ ಅಂದ್ರೆ ನಾನು ಆ ಕಡೆ ಹೋಗಿ ಬರೋಣ ಅಂತ ಮಾಡಿದ್ದೆ. ಆಯ್ತಾಯ್ತು. ಏನು ಬೆಲೆ ಕೊಟ್ಟಿದ್ದೀರಾ? ಬೆಲೆ 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 ರೇಟು 55. ಹೆಣ್ಗರನಾ? ಎಷ್ಟು, ಒಂದು 6 ತಿಂಗಳ ಕರಾನಾ? 6 ತಿಂಗಳ ಕರ. ಮುಗಿತಾ? ಸಿದ್ಧಗಂಗೆ ಮುಗಿತಾ? ಸಿದ್ಧಗಂಗೆ ಮುಗಿತು. ಸುದ್ದಳ್ಳಿ ನಾಳೆ ಆಗೋಯ್ತದೆ. ಹೌದಾ? ಅಷ್ಟೇ, ನಾಳೆ ಖಾಲಿ. ಯಾವ್ದಿದು ನಿಮ್ದು? ಏನು ನಿಮ್ದು ಯಾವ್ದಿದು ಒಂದೇ? ಯೂಟ್ಯೂಬ್ ಚಾನಲ್ ಇಂಡಿಯನ್ ಹಳ್ಳಿ ಕಾರ್ ಅಂತ. ಕರೆದು ಇಷ್ಟ ಆಯ್ತಲ್ಲ. ಆಗಲಿ ಸರ್, ಒಳ್ಳೇದಾಗ್ಲಿ. ಆಯ್ತು ಸ್ವಾಮಿ. ಇಂಡಿಯನ್ ಹಳ್ಳಿ ಕಾರ್. ಇದು ಮಾಡ್ಕೊಡ್ತೀನಿ. ಏನು ಬೆಲೆ ಕಟ್ಟಿದ್ದೀರಾ ಸರ್? ಬೆಲೆ ರೇಟು 65. ಈ ತಾಯಿ ಮಗನ ಅದು ಅದೆಷ್ಟು? 55, 65. ಇಲ್ಲಿ ಇನ್ನೊಂದು 2-3 ದಿನ ಇರುತ್ತಾ?
ಜಾತ್ರೆ ಒಂದು 2-3 ದಿನ ಇರುತ್ತಾ? ಹೌದಾ? ಏನು ಸಿದ್ಧಗಂಗೆ ಮುಗಿಸ್ಕೊಂಡೆಲ್ಲ ಇಲ್ಲಿಗೆ ಬಂದವ್ರೆ ಅಲ್ವಾ? ನೋಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? ಇವು ಒಂದು ಎಷ್ಟೆಲ್ಲರೆ ಇವನ್ನ ಒಂದು ಯಾವ ಮೀಡಿಯಾದವ್ರು ಸಮಯ ಅಲ್ಲ ಯೂಟ್ಯೂಬ್ ಚಾನಲ್ಲು ಯೂಟ್ಯೂಬ್ ಚಾನಲ್ ಇಂಡಿಯನ್ ಹಳ್ಳಿ ಕಾರ್ ಅಂತ. ರೇಟ್ ಎಷ್ಟು ಅಂತ? ಇವು 1,20,000. 1,20,000? ಇನ್ನು ಅಲ್ಲಿ ಬಂದಿಲ್ಲ ಅಲ್ಲ? ಅಲ್ಲಿ ಬಂದಿಲ್ಲ ಅವು ನೋಡಿ ಅವೆಲ್ಲ ಇವು ಅಲ್ಲಿ ಬಂದಿಲ್ಲ. ಹಾಂ ರೇಟು 30. 1,30,000? ಈ ಕಡೆ ಇವೆಲ್ಲ ಒಳ್ಳೊಳ್ಳೆ ಮಾಡಿ ಪರವಾಗಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ದನಗಳು ಬಂದವೆ. ದನಗಳು ಜಾಸ್ತಿ ಬಂದವೆ ಅಲ್ವಾ? ಹೋದ ವರ್ಷ ನಾನು ಮಾಡಿದ್ದೆ. ನೀವೇ ಮಾಡಿದ್ರೆ ಹಂಗಾಗಿ ಹಾಂ ಅದಕ್ಕೆ ಈ ವರ್ಷನೂ ಮಾಡೋಣ ಅಂತೇಳಿ. ಒಳ್ಳೇದು ಸರ್. ಹೆಂಗೋ ಮಧುಗಿರಿ ಬಂತಲ್ಲ ಈಗ. ಮಧುಗಿರಿ ಶಿವರಾತ್ರಿ ದಿನ. ಸಿದ್ಧಗಂಗೆ ಬಂದಿದ್ದೀರಾ? ಹಾಂ ಸರಿ ನೋಡಿ ಇವೆಲ್ಲ ಪ್ರಿಂಟಲ್ಲಿ ಮಾಡಿ. ಯಾರು ಇಲ್ಲ ಅಲ್ಲ ಹೇಳೋಣ ಅಂದ್ರೆ ಯಾರು ರೇಟ್ ಹೇಳೋದು ಯಾರು? ನಾನು ಹೇಳ್ತೀನಿ ಬನ್ನಿ ಇವೆಲ್ಲ ನಮ್ಮವೇ. ಇಲ್ಲಿ ಇದೆಷ್ಟಿದು? ಇವು ಬಂದು 2 ಲಕ್ಷ ಹೇಳ್ತಾ ಇದ್ದೀವಿ. 2 ಲಕ್ಷ. ಅಲ್ಲೋ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ. ಪರವಾಗಿಲ್ಲ ರೀ. ಒಳ್ಳೆ ಸಾಕಿದ್ದೀರಾ? ಇವು 1,75. ಅದು 1,75. ಇದು 2 ಲಕ್ಷನಾ? 2 ಲಕ್ಷ. ಅವು 2.5 ಲಕ್ಷ. ಅದು ಅವ್ವ? ಹಾಂ ಎಲ್ಲ ಹಳ್ಳಿ ಕಾರಲ್ವಾ? ಹಾಂ ಎಲ್ಲ ಹಳ್ಳಿ ಕಾರ್. ರೇಟ್ ಹಳ್ಳಿ ಕಾರ್. ರಾಜಣ್ಣರೇ ಬರ ಇರ್ಬೋದೇ ನೋಡ್ರಿ. ನೀನು ತಂದ್ಮೇಲೆ ಅದೇನು ಹೇಳಿದ್ರಿ ನೋಡಂಗಿಲ್ಲ. ಅದು ಮಾತುಕತೆ ಕೂತ್ಕೊಂಡಾಗ ಒಂದಾಗುತ್ತೆ ಅಲ್ವಾ? ಆಮೇಲೆ ಈಗ ನಮ್ಮ ಮನೆಗೆ ಬರಬೇಕು ಅಂದರೆ ಋಣ ಇರಬೇಕು ಅಲ್ವಾ? ಈಗ ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ನಮ್ಮ ಮನೆಗೆ ಬರಬೇಕು ಅಂದರೆ ಹೆಂಗೆ ಋಣ ಇರಬೇಕು, ಇದು ಹಂಗೆ ಅಷ್ಟೇ ಅಲ್ವಾ? ಮಾತುಕತೆ ಬಿಡಿ, ಅದು ಲಾಭ ನಷ್ಟ ಇದ್ದದ್ದೇ ಅವೆಲ್ಲ. ಚೆನ್ನಾಗಿದಾವ ರೀ, ಒಳ್ಳೆ ದಶಪುಷ್ಟವಾಗಿದ್ದಾವೆ ಇವೆಲ್ಲ. ಇನ್ನೂ ಆಗಿಲ್ಲ. ಹಾಂ ಹಾಂ. ಎಷ್ಟೊಂದು 4.5 ಇದು ಹೈಟ್ ಇದೆಯಾ? 4.5 ಇಡಿ 4 ಇರುತ್ತಲ್ಲ. ಈ ರೂಪಾಯಿ ಬಣ್ಣ ಅಂತಾರಲ್ಲ, ಯಾವುದು ರೂಪಾಯಿ ಬಣ್ಣ ಅಂದರೆ? ಇದು ರೂಪಾಯಿ ಬಣ್ಣನ? ಹಾಂ ಹಾಂ. ಅವ್ರು ಇನ್ನೊಂದು 3-4 ದಿನ ಇರುತ್ತೆ ಹಾಗಾರೆ? 2 ದಿನ ಇರುತ್ತೆ ಸರ್. ನಾಡಿದ್ದು ಇರುತ್ತೆ, ಶನಿವಾರದವರೆಗೂ ಇರುತ್ತೆ. ಹೌದಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ನೋಡ್ರಿ ನಿಮ್ಮವ. ರಮಣ ಬರ್ರಿ. ಏನು ರೇಟ್ ಕಟ್ಟೋರು? 1.35. 1.35? 1,35,000. ಏನು ಹಲ್ಗಿಲ್ ಬಂದಿಲ್ಲ ಅಂತ ಕಾಣುತ್ತೆ. ಇಲ್ಲ ಅಲ್ಲ, ಇಲ್ಲ. ಇನ್ನೂ ಅಲ್ಲ ಆಗಿಲ್ಲ. ಅವು ಎಷ್ಟು ಗೊತ್ತಾಗಲಿಲ್ಲ. 4 4 ಎಷ್ಟು ರೇಟ್? ಎಷ್ಟು? ಅವು 80 ಹೇಳ್ತಾ ಇದೀವಿ. ಎರಡಕ್ಕೂ? ಹಾಂ, ಎರಡಕ್ಕೂ. ಕಡಸು. ಕಟ್ಸೋದು ಒಳ್ಳೆ ಹಳ್ಳಿ ಕರ ಕಂಡ ಹೆಂಗೆ ಕಾಣುತ್ತಲ್ವ? ಗಂಡು ಕರ ಕಂಡ ಹೆಂಗೆ ಕಾಣುತ್ತಲ್ವ? ನೋಡಿ ನೋಡಿ ಹೆಂಗಿದೆ ಅದು ಅಲ್ವಾ? ಕಟ್ಸು ಅಲ್ವಾ? ಒಂದು ಓರಿ ಕಣ ಹೆಂಗೆ ಕಾಣುತ್ತೆ, ಅದಕ್ಕೆ ಕೇಳಿದ್ದು ನಾನು.
ಪರವಾಗಿಲ್ಲ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ದನಗಳು ಬಂದವೆ ಅಲ್ವಾ? ಹೋದ ವರ್ಷ ಮಾಡಿದ್ದು ನಾವು. ಇನ್ನೊಂದು 3-4 ದಿನ ಇರುತ್ತಾ? ನಾಳೆ ಇರುತ್ತೆ ಸರ್. ನಾಳೆ ಇರುತ್ತಲ್ವ? ವೀಕ್ಷಕರೇ, ಸುಗ್ನಳ್ಳಿ ಜಾತ್ರೆ ಈಗಾಗಲೇ ಆರಂಭ ಆಗಿದೆ. ಮಾಗಡಿ ತಾಲೂಕು ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜಾತ್ರೆ ಸುಗ್ನಳ್ಳಿ ದನಗಳ ಜಾತ್ರೆ 2026. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ. ರೈತರು ಬರ್ತಾರೆ, ವ್ಯಾಪಾರರು ಬರ್ತಾರೆ, ಖರೀದಿದಾರರು ಬರ್ತಾರೆ, ಇನ್ನು ಅನೇಕ ಜನರು ಇಲ್ಲಿಗೆ ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಜಾಸ್ತಿ ರೈತರು ಬರ್ತಾರೆ. ಒಂದು ರೀತಿಯ ಹಳ್ಳಿಕಾರ್ ಹಬ್ಬ ಅಂತ ಹೇಳ್ಬೋದು, ಒಂದು ರೀತಿಯ ರೈತರ ಹಬ್ಬ ಅಂತ ಹೇಳ್ಬೋದು. ವರ್ಷಕ್ಕೊಂದ್ಸಲಿ ಜಾತ್ರೆ ಸುಗ್ನಳ್ಳಿ ಮಾಗಡಿ ತಾಲೂಕು.